ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬರು ಕೊಡ್ತಾ ಇರುವಂತಹ ಒಂದೊಂದು ರೀತಿಯ ಹೇಳಿಕೆ ಅಂತರ್ಯುದ್ಧ ಧಗಧಗಿಸುವ ಹಾಗೆ ಮಾಡ್ತಾ ಇದೆ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಅವರು 5 ವರ್ಷ ಸಿಎಂ ಆಗಬೇಕಿತ್ತು. ಕೆಲ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಡಿಕೆಶಿ ಕಷ್ಟಪಟ್ಟು ಎಲ್ಲ ಶಾಸಕರನ್ನು ಕೂಡ ಗೆಲ್ಲಿಸಿದ್ದಾರೆ. ಅಧಿಕಾರ ಹಂಚಿಕೆ ಗಿಂಚಿಕೆ ಯಾವುದೂ ಇಲ್ಲ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜು ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಶೃಂಗೇರಿಯ ಭೇಟಿಯ ಸಂದರ್ಭದಲ್ಲಿ ಯಾರೂ ಸಿಎಂ ವಿಚಾರವನ್ನು ಪ್ರಸ್ತಾಪಿಸಬಾರ್ದು ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ನಾವು ಮಾಡುವ ಕೆಲಸ ನಾವು ಮಾಡಿದ್ದೇವೆ, ಫಲಾನುಫಲ ದೇವರಿಗೆ ಬಿಟ್ಟಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಮತ್ತಷ್ಟು ಜೋರಾಗುವಂತಹ ಮುನ್ಸೂಚನೆ. ಶಿವಗಂಗಾ ಬಸವರಾಜ್ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಿದ್ದಾರೆ. ಸಿಎಂ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿಎಂ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇದನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಅದೇನೂ ಇಲ್ಲ, ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಯಾವುದೂ ಇಲ್ಲ. ನನ್ನ ಸದಾಶಿವನ ಮನೆಯಲ್ಲಿ, ನಮ್ಮ ಮನೇಲಿ ಪ್ರತಿ ವಾರ 15-20 ಜನ MLA ಡಿನ್ನರ್ ಪಾರ್ಟಿ ಮಾಡ್ತೀವಿ. ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪಿಸ್ಕೊಂತ ಹೋದರೆ JDSನವರು ಬರ್ತಾರೆ, BJP ಅವರು ಬರ್ತಾರೆ, ಎಲ್ಲರೂ ಬಂದು ಊಟ ಜೊತೆಗೆ ಮಾಡ್ತೀವಿ. ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ. ಅದಕ್ಕೆಲ್ಲ ನೀವು ಪೊಲಿಟಿಕ್ಸ್ ಬರ್ಸೋದು ಬೇಡ. ಯಾವುದೂ ಇಲ್ಲ. ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತಗೊಳ್ತೆ ಅದಕ್ಕೆ ಬದ್ಧ ಅಷ್ಟೇ. ಯಾವುದೆಲ್ಲ ಸಿಎಂ ಆಗ್ತಾರೆ ಸರ್ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ಬದಲಾವಣೆ ಮತ್ತು ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಳೋ ಮಾತಿಲ್ಲ. ನಾನು ಮುಂಚೆ ಹೇಳಿದ್ದೀನಿ, ಈಗಲೂ ಹೋಗಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆ ದಿನಗಳಿದೆ, ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ. ಈಗ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ 3ಕ್ಕೆ 3 ನೀವ್ಯಾರು ಮೀಡಿಯಾದವ್ರು ಗೆಸ್ಟ್ ಮಾಡಿದ್ರಾ? ಯಾವುದೂ ಇಲ್ಲ. ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತಗೊಳ್ತೆ ಅದಕ್ಕೆ ಬದ್ಧ ಅಷ್ಟೇ. ಯಾವುದೆಲ್ಲ ಸಿಎಂ ಆಗ್ತಾರೆ ಸರ್ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಅನ್ನೋದು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಅದರ ಜೊತೆಗೇನೆ ಪವರ್ ಶೇರಿಂಗ್ ವಿಚಾರ, ಔತಣಕೂಟದ ವಿಚಾರ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜು ಅವರ ಈ ಸ್ಟೇಟ್ಮೆಂಟ್, ಡಿಸಿಎಂ ಡಿಕೆ ಶಿವಕುಮಾರ್ ಈ ಅವಧಿಯಲ್ಲಿಯೇ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆ, ಈ ಎಲ್ಲ ವಿಚಾರಕ್ಕೂ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಆಯ್ತಾ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮೇನು, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅದರಲ್ಲೂ ಅವರ ನಾಯಕರ ಪರವಾಗಿ ಡಿಸಿಎಂ ಡಿಕೆಶಿ ಅವರ ಪರವಾಗಿ ಆಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ, ಮತ್ತೆ ಅವರವರ ನಾಯಕರ ಪರವಾಗಿ ಆಯಾ ಶಾಸಕರು ಕೂಡ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿಕೆಶಿ ಅವರ ಆಪ್ತರಾದಂತಹ ಶಿವಗಂಗಾ ಬಸವರಾಜ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಈ 5 ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾಗಿತ್ತು. ಕೆಲವು ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಆದರೆ ಅವರು ಕೂಡ ಉತ್ತಮವಾದಂತಹ ಆಡಳಿತವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಕುರ್ಚಿ ಯಾವಾಗ ಖಾಲಿ ಆಗುತ್ತೋ ಅವಾಗ ನಾವು ಅದನ್ನ ಕ್ಲೈಮ್ ಮಾಡ್ಕೊಂತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 136 ಸೀಟ್ಗಳನ್ನು ಕೂಡ ಗೆಲ್ಲಿಸಿದ್ದಾರೆ. ಆಮೇಲೆ ಉಪಚುನಾವಣೆಯಲ್ಲೂ ಕೂಡ 3 ಸೀಟ್ಗಳನ್ನು, ಅಂದರೆ ಬೈ ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವಂತೆ ಡಿಕೆಶಿ ಅವರು ರಣತಂತ್ರವನ್ನು ರೂಪಿಸಿದ್ದಾರೆ. ಅದೇ ರೀತಿ ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ. ಇದರಿಂದಾಗಿ ಡಿಕೆಶಿ ಅವರು ಈ 5 ವರ್ಷದಲ್ಲೇ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಇಂಟನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದೆ 5 ವರ್ಷವೂ ಕೂಡ ಅವರೇ ಸಿಎಂ ಆಗಿರ್ತಾರೆ
ಮತ್ತೆ 2028ರಲ್ಲೂ ಕೂಡ ಅವರೇ ಸಿಎಂ ಆಗ್ತಾರೆ, ಅಧಿಕಾರಕ್ಕೆ ಬಂದು ಅವರೇ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿ ಅವರ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ ಯಾವುದೇ ರೀತಿಯಂತಹ ಡಿನ್ನರ್ ಪಾರ್ಟಿಯನ್ನು ಮಾಡಬಾರ್ದು, ಮತ್ತೆ ಆಯಾ ನಾಯಕರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರುವಂಥ ನೆಲೆಯಲ್ಲಿ ಆದರೆ ಡಿ ಕೆ ಶಿ ಅವರ ಪರವಾಗಿ ಶಿವಗಂಗಾ ಬಸವರಾಜ್ ಅವರು ಈ ರೀತಿಯಾಗುವಂಥ ಒಂದು ಬ್ಯಾಟಿಂಗ್ ಮಾಡಿರುವಂಥ ಮೂಲಕ ಡಿ ಕೆ ಶಿ ಅವರು ಇದೇ 5 ವರ್ಷದಲ್ಲೇ ಅಂದರೆ ಇನ್ನು ಇವಾಗ ಕುರ್ಚಿ ಕಿತ್ತಾಟ ಏನಾಗ್ತಿದೆ ಆ ಸಂದರ್ಭದಲ್ಲೇ ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ, ಅದು ಶತಸಿದ್ಧ ಅನ್ನುವಂಥ ಒಂದು ಹೇಳಿಕೆ ಮೂಲಕ ಡಿ ಕೆ ಶಿ ಅವ್ರನ್ನ ಅವರ ಪರವಾಗಿ ಒಂದು ಬ್ಯಾಟಿಂಗ್ ಕೂಡ ಮಾಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.